ಇನ್ನು ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗದ ಜಿಲ್ಲೆಯ ಮರಖಲ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮಳೆಯಿಂದಾಗಿ ಮಕ್ಕಳು ಗರ್ಭಿಣಿಯರು ಬಾಣಂತಿಯರಿಗೆ ನೀಡುವಂತಹ ಆಹಾರ ಪದಾರ್ಥ ಸಂಪೂರ್ಣ ಹಾನಿಯಾಗಿದೆ. ಸಾಯಂಕಾಲ ಮಳೆ ಬಂದ ಅಷ್ಟು ನೀರೆಲ್ಲ ಒಳಗುಕ್ಕಿ ಪೂರ ನಮಗೆ ಪುಷ್ಟಿ ಬೆಲ್ಲ ಮತ್ತು ಆಮೇಲೆ ಕಡಲೆಬೇಳೆ ಅಕ್ಕಿರ ಪೂರ ತೊಯ್ದೋಗ್ಯವ್ರಿ. ಇನ್ನು ಭಾಳಷ್ಟು ಮಳೆ ಬಂದಿದ್ರಿ ಪೂರ ನೀರ ನೆಂದು ಬೀಳ ಅಕ್ಕಿರಂಗಾಗ್ಯವ್ರಿ. 4 ದಿವಸ ಮಳೆ ಬೀಳಕ್ಕೆ ಸರ್ 4 ದಿವಸ ಹಿಂಗೆ ಬೀಳತ್ಲೆ ಸುಡ್ಲತ್ತಿದವ್ರಿ. ನಿನ್ನರ ಭಾಳ ಒಂದು ನೋಡಿ ಪೂರ ಒಳಗೆ. ಬೀದರ್ನಲ್ಲಿ ಧಾರಾಕಾರ ಮಳೆಯಿಂದಾಗಿ ಈರುಳ್ಳಿ ನೀರ್ಪಾಲಾಗಿದೆ. ಘಟಕ ಚಿಂಚೋಳಿ ಗ್ರಾಮದಲ್ಲಿ ಮಳೆಯಿಂದಾಗಿ ಲಕ್ಷಾಂತರ ರೂಪಾಯಿ ಈರುಳ್ಳಿ ನಾಶ ಆಗಿಬಿಟ್ಟಿದೆ. ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಕಳೆದ 2-3 ದಿವಸದಿಂದ ಅಲಿಕಲ್ಲು ಮಳೆ ಆಗ್ತಾ ಇದೆ. ಈ ಮಳೆಯ ಪ್ರಭಾವವಾಗಿ ಇವತ್ತು ರೈತರೆಲ್ಲ ಒಂದು ಕಡೆ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈರುಳ್ಳಿ ಬೆಳೆದಿರ್ತಕ್ಕಂಥ ರೈತರಾಗಿರ್ಬೋದು, ಪಪ್ಪಾಯ ಬೆಳೆದಿರ್ತಕ್ಕಂಥ ರೈತರು ಸಂಕಷ್ಟ ಅನುಭವಿಸ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಇವತ್ತು ಈರುಳ್ಳಿ ಕೂಡ ಎಲ್ಲ ಒಂದು ಕಡೆ ಸುಮಾರು ಇವತ್ತು ಧಾರಾಕಾರ ಸುರಿದ ಮಳೆಯಿಂದ ಈರುಳ್ಳಿ ಕೂಡ ಏನಪ್ಪಾ ಅಂದ್ರೆ ಇವತ್ತು ನೆಲಕ್ಕೆ ಹಚ್ಚಿದೆ. ಅಲ್ಲೇ ಏನಪ್ಪಾ ಅಂದ್ರೆ ಹೊಲದಲ್ಲಿ ಕೊಳಿತಾ ಇದೆ. ಆದ್ರೆ ಇವತ್ತು ಈರುಳ್ಳಿನೂ ಏನಂತಂದ್ರೆ ಇವತ್ತು ಮಾರ್ಕೆಟ್ನಲ್ಲಿ ರೇಟ್ ಇಲ್ಲ ಅಂತಕ್ಕಂಥದ್ದು ಒಂದಾದ್ರೆ ಇವತ್ತು ಈ ಧಾರಾಕಾರ ಸುರಿದ ಮಳೆಯಿಂದ ಇವತ್ತು ಎಲ್ಲ ಒಂದು ಕಡೆ ಎಲ್ಲ ಈರುಳ್ಳಿಗಳು ಹೊಲದಲ್ಲೇ ಕೊಳೆತು ಬಿದ್ದಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಎಲ್ಲ ಒಂದು ಕಡೆ ಗಬ್ಬು ನಾಗ್ತಾ ಇದೆ, ಸರಿಯಾಗಿ ಬೆಲೆ ಕೂಡ ಸಿಗ್ತಾ ಇಲ್ಲ.